ಪೂಜಾ, ಒಂದು ಜೋಕ್ ಆಯ್ತಾ? ನಾನು ಕೇಳೋ ಕ್ವಶನಿಗೆಲ್ಲ ನೀನು ಪಟ ಹೇಳಿ ಆನ್ಸರ್ ಮಾಡಬೇಕು. ಓಕೆ, ಒಂದು ಏರೋಪ್ಲೇನ್, ಅದರಲ್ಲಿ ಏರೋಪ್ಲೇನ್ ಅಲ್ಲಿ 100 ಇಟ್ಟಿಗೆ ಇರ್ತದೆ, ಬ್ರಿಕ್ಸ್. ಅದು ಹೋಗುವಾಗ ಒಂದು ಇಟ್ಟಿಗೆ ಕೆಳಗೆ ಬೀಳ್ತದೆ, ಎಷ್ಟು ಉಳಿತದೆ? 99. ಈಗ ಹೇಳು, ಒಂದು ಫ್ರಿಡ್ಜ್ ಒಳಗೆ ಒಂದು ಆನೆಯನ್ನು ಇಡ್ಬೇಕಾದ್ರೆ ಏನ್ ಮಾಡ್ಬೇಕು? ಆನೆಯನ್ನು ಪೀಸ್ ಆಗಿ ಕಟ್ ಮಾಡಿ ಮತ್ತೆ ಫ್ರಿಡ್ಜ್ ಒಳಗೆ ಇಡ್ಬೇಕು. ಅಲ್ಲ, ಫ್ರಿಡ್ಜ್ ಓಪನ್ ಮಾಡಿ ಆನೆಯನ್ನು ಫ್ರಿಡ್ಜ್ ಒಳಗೆ ಇಡಬೇಕು. ಓಕೆ, ಈಗ ಅದೇ ತರ ಒಂದು ಜಿರಾಫೆಯನ್ನು ಫ್ರಿಡ್ಜ್ ಒಳಗೆ ಇಡ್ಬೇಕಾದ್ರೆ ಏನ್ ಮಾಡ್ಬೇಕು? ಜಿರಾಫೆಯನ್ನು ಬಗ್ಗಿಸಿ ಬಾಗಿಲು ಓಪನ್ ಮಾಡಿ ಫ್ರಿಡ್ಜ್ ಒಳಗೆ ಇಡ್ಬೇಕು. ಅಲ್ಲ, ಆನೆಯನ್ನು ಹೊರಗೆ ಇಟ್ಟು ಮತ್ತೆ ಜಿರಾಫೆಯನ್ನು ಫ್ರಿಡ್ಜ್ ಒಳಗೆ ಇಡ್ಬೇಕು. ಕೇಳು, ಈಗ ಒಂದು ಪಾರ್ಟಿಗೆ ಎಲ್ಲ ಅನಿಮಲ್ಸ್ ಅನ್ನು ಇನ್ವೈಟ್ ಮಾಡಿ ಇಡ್ತಾರೆ, ಆದ್ರೆ ಒಂದು ಅನಿಮಲ್ ಅನ್ನು ಮಾತ್ರ ಇನ್ವೈಟ್ ಮಾಡಿ ಇರುದಿಲ್ಲ. ಯಾವ ಅನಿಮಲ್ ಅದು? ಲಯನ್. ಯಾಕೆ ಲಯನ್? ಅದು ಕಾಡಿನ ರಾಜ. ಅಲ್ಲ, ಎಲ್ಲರಿಗೂ ಹೆದರಿಕೆ. ಅಲ್ಲ, ಅದು ಜಿರಾಫೆ. ಯಾಕಂದ್ರೆ ಜಿರಾಫೆ ಫ್ರಿಡ್ಜ್ ಅಲ್ಲಿ ಉಂಟಲ್ಲ. ಕೇಳು, ಈಗ ಒಂದು ಜಿರಾಫೆ, ಅದೇ ಜಿರಾಫೆದು ಗರ್ಲ್ ಫ್ರೆಂಡ್ ಉಂಟಲ್ಲ, ಒಂದು ನದಿ ಕ್ರಾಸ್ ಮಾಡ್ತಿರ್ತದೆ. ಆ ನದಿ ಕ್ರಾಸ್ ಮಾಡುವಾಗ ಆ ನದಿಯಲ್ಲಿ ಫುಲ್ ಕ್ರಾಕೊಡೈಲ್ಸ್ ಇರ್ತದೆ, ಆಯ್ತಾ? ಬಟ್ ಆ ಜಿರಾಫೆ ಗರ್ಲ್ ಫ್ರೆಂಡ್ಗೆ ಏನೂ ಆಗುದಿಲ್ಲ. ಯಾಕೆ ಅಂದ್ರೆ ಬಾಯ್ ಫ್ರೆಂಡ್ ಬಂದು ರೆಸ್ಕ್ಯೂ ಮಾಡ್ತಾರೆ. ಇಲ್ಲ, ಅದು ಫ್ರಿಡ್ಜ್ ಅಲ್ಲಿ ಉಂಟಲ್ಲ. ಅಲ್ಲ, ಯಾಕೆ ಅಂದ್ರೆ ಎಲ್ಲ ಅನಿಮಲ್ಸ್ ಪಾರ್ಟಿಗೆ ಹೋಗಿರ್ತಲ್ಲ, ಸೊ ಅಲ್ಲಿ ಕ್ರೊಕೊಡೈಲ್ ಇರುವುದಿಲ್ಲ. ಕೇಳು, ಆದ್ರೂ ಆ ಗರ್ಲ್ ಫ್ರೆಂಡ್ ಜಿರಾಫೆ ಸಾಯ್ತದೆ. ಹೇಗೆ? ಯಾಕಂದ್ರೆ ನೀನು ರಭಸ ಜಾಸ್ತಿ ಉಂಟು. ಅಲ್ಲ, ಯಾಕಂದ್ರೆ ಒಂದು ಇಟ್ಟಿಗೆ ಬಿದ್ದಿರ್ತಲ್ಲ, ಅದು ಅದರ ತಲೆ ಮೇಲೆ ಬೀಳ್ತದೆ. ಅದಕ್ಕೆ ಯಾರು ಹೇಳಿಕೋಬೇಡಿ, ಪೊಟ್ಟು ಜೋಕ್ಸ್ ಎಲ್ಲ.